ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. 1. ದುಂಬಿ ನನಗೆ ಏನು ಬೇಡವೆಂದು ಹಠ ಮಾಡುತ್ತದೆ ತಿಳಿಸಿ. ಆನ್ಸ. ದುಂಬಿ ಹೂವಿನ ಸ್ಪರ್ಶ ಬೇಡವೆಂದು ಹಠ ಮಾಡುತ್ತದೆ. ದುಂಬಿಯು ಹೂವಿನ ಮಕರಂದವನ್ನು ಬಯಸುತ್ತದೆಯೇ ಹೊರತು ಕೇವಲ ಸ್ಪರ್ಶವಲ್ಲ. 2. ಕಾಲು ತೊಳೆದು ಬಾ ಎಂದು ಹೂವು ಯಾರಿಗೆ ಹೇಳುತ್ತದೆ? ಏಕೆ? ಆನ್ಸ. ಹೂವು ದುಂಬಿಗೆ ಕಾಲು ತೊಳೆದು ಬಾ ಎಂದು ಹೇಳುತ್ತದೆ. ದುಂಬಿಯ ಕಾಲುಗಳಿಗೆ ಮಣ್ಣು ಅಂಟಿಕೊಂಡಿರುತ್ತದೆ. ಆದ್ದರಿಂದ ಶುಚಿತ್ವಕ್ಕಾಗಿ ಹೂವು ಹಾಗೆ ಹೇಳುತ್ತದೆ. 3. ಹೂವಿನ ಸ್ಪರ್ಶವೇ ನಿನಗೆ ಸಾಕು ಎಂದಾಗ ದುಂಬಿಯ ಉತ್ತರವೇನು ತಿಳಿಸಿ. ಆನ್ಸ. ಕೇವಲ ಸ್ಪರ್ಶದಿಂದ ಹಸಿವು ನೀಗುವುದಿಲ್ಲ, ನನಗೆ ಮಕರಂದ ಬೇಕು ಎಂದು ದುಂಬಿ ಉತ್ತರಿಸುತ್ತದೆ. ದುಂಬಿಗೆ ಹೂವಿನ ಸ್ಪರ್ಶಕ್ಕಿಂತ ಹೂವಿನಲ್ಲಿರುವ ಮಕರಂದವೇ ಮುಖ್ಯವಾಗಿರುತ್ತದೆ. 4. ಹೂವು ದುಂಬಿಯನ್ನು ಹೇಗೆ ಸ್ವಾಗತಿಸಿತು ತಿಳಿಸಿ. ಆನ್ಸ. ಹೂವು ದುಂಬಿಯನ್ನು ಪ್ರೀತಿಯಿಂದ ತನ್ನ ಬಳಿಗೆ ಕರೆಯಿತು. ಹೂವು ದುಂಬಿಯನ್ನು ಕಂಡಾಗ ಸಂತೋಷಗೊಂಡು ಸ್ವಾಗತಿಸುತ್ತದೆ. 5. ಹೂ ದುಂಬಿಗೆ ನನ್ನ ಬಳಿ ಹೇಗೆ ಬರಬೇಕೆಂದು ತಿಳಿಸಿತು. ಆನ್ಸ. ಕಾಲು ತೊಳೆದು ಶುಚಿಯಾಗಿ ಬರಬೇಕೆಂದು ಹೂವು ದುಂಬಿಗೆ ತಿಳಿಸಿತು. ಹೂವಿನ ಶುಚಿತ್ವ ಕಾಪಾಡಿಕೊಳ್ಳಲು ಹೀಗೆ ಹೇಳಿತು. 6. ಹಸಿದಿರುವ ದುಂಬಿಗೆ ತನ್ನ ಬಳಿ ಯಾವ ಆಹಾರವಿದೆ ಎಂದು ಹೂವು ತಿಳಿಸಿತು. ಆನ್ಸ. ಹೂವು ತನ್ನ ಬಳಿ ಸಿಹಿಯಾದ ಮಕರಂದವಿದೆ ಎಂದು ತಿಳಿಸಿತು. ಮಕರಂದವು ದುಂಬಿಯ ಆಹಾರವಾಗಿದೆ. 7. ದುಂಬಿಯು ಹೂವಿನಿಂದ ಏನನ್ನು ಬಯಸುತ್ತಿತ್ತು. ಆನ್ಸ. ದುಂಬಿಯು ಹೂವಿನಿಂದ ಮಕರಂದವನ್ನು ಬಯಸುತ್ತಿತ್ತು. ದುಂಬಿಗೆ ಹಸಿವಾಗಿದ್ದರಿಂದ ಆಹಾರದ ಅಗತ್ಯವಿತ್ತು. 8. ಮಕರಂದ ಹೀರಿದ ನಂತರ ದುಂಬಿಗೆ ಆದ ಸಂತೋಷವನ್ನು ವಿವರಿಸಿ. ಆನ್ಸ. ಮಕರಂದ ಹೀರಿದ ನಂತರ ದುಂಬಿಗೆ ತುಂಬಾ ಸಂತೋಷ ಮತ್ತು ತೃಪ್ತಿಯಾಯಿತು. ಹಸಿವು ನೀಗಿದ ಕಾರಣ ಅದು ಹೂವಿಗೆ ಕೃತಜ್ಞತೆ ಸಲ್ಲಿಸಿತು. 9. ಹಸಿವು ಬೆಂಕಿಯ ಹಾಗೆ ಪದ್ಯದ ಹಿನ್ನೆಲೆಯಲ್ಲಿ ವಿವರಿಸಿ. ಆನ್ಸ. ಹಸಿವು ಬೆಂಕಿಯ ಹಾಗೆ ಎಂಬ ಪದ್ಯವು ಹಸಿವಿನ ತೀವ್ರತೆ ಮತ್ತು ಅದರ ಪರಿಣಾಮಗಳನ್ನು ವಿವರಿಸುತ್ತದೆ. ಹಸಿವು ಎಲ್ಲ ಜೀವಿಗಳಿಗೂ ಸಾಮಾನ್ಯವಾದದ್ದು ಮತ್ತು ಅದು ಬೆಂಕಿಯಂತೆ ಎಲ್ಲವನ್ನೂ ಸುಡುವ ಶಕ್ತಿಯನ್ನು ಹೊಂದಿದೆ. ಹಸಿವು ಮನುಷ್ಯರನ್ನು ಯಾವುದೇ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಹಸಿವಿನಿಂದಾಗಿ ಜನರು ಘನತೆ, ಮಾನ ಮರ್ಯಾದೆ ಎಲ್ಲವನ್ನೂ ಬದಿಗೊತ್ತಿ ಆಹಾರಕ್ಕಾಗಿ ಹಂಬಲಿಸುತ್ತಾರೆ. ಈ ಕವನವು ಹಸಿವಿನ ಸಾರ್ವತ್ರಿಕತೆ ಮತ್ತು ಜೀವನದಲ್ಲಿ ಆಹಾರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. 10. ದುಂಬಿ ಮತ್ತು ಹೂವಿನ ನಡುವಿನ ಸಂಬಂಧವನ್ನು ಕವಿ ಹೇಗೆ ಸ್ಪಷ್ಟಪಡಿಸುತ್ತಾರೆ ತಿಳಿಸಿ. ಆನ್ಸ. ಕವಿ ದುಂಬಿ ಮತ್ತು ಹೂವಿನ ನಡುವಿನ ಸಂಬಂಧವನ್ನು ಹೂವಿನ ಮಕರಂದವನ್ನು ಹೀರುವ ಮೂಲಕ ಪರಸ್ಪರ ಅವಲಂಬನೆಯ ರೂಪಕವಾಗಿ ಸ್ಪಷ್ಟಪಡಿಸುತ್ತಾರೆ. ದುಂಬಿಯು ಹೂವಿನ ಬಳಿ ಬಂದು ಅದರ ಪರಿಮಳಕ್ಕೆ ಮಾರುಹೋಗಿ ಮಕರಂದವನ್ನು ಹೀರುತ್ತದೆ. ಈ ಕ್ರಿಯೆಯು ಕೇವಲ ಆಹಾರ ಸಂಗ್ರಹವಲ್ಲದೆ ಪರಾಗಸ್ಪರ್ಶ ಕ್ರಿಯೆಯ ಮೂಲಕ ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತದೆ. ಇದು ಪ್ರಕೃತಿಯಲ್ಲಿನ ಜೀವಿಗಳ ನಡುವಿನ ನಿಕಟ ಸಂಬಂಧ ಮತ್ತು ಸಹಜೀವನದ ಪ್ರತೀಕವಾಗಿದೆ. 11. ದುಂಬಿ ಮತ್ತು ಹೂ ಕವನದ ಸ್ವಾರಸ್ಯವನ್ನು ವಿವರಿಸಿ. ಆನ್ಸ. ದುಂಬಿ ಮತ್ತು ಹೂ ಕವನದ ಸ್ವಾರಸ್ಯವು ಹಸಿವು, ಪ್ರೀತಿ ಮತ್ತು ಜೀವನದ ತಾತ್ವಿಕ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ನಿರೂಪಿಸುವುದರಲ್ಲಿದೆ. ಈ ಕವನವು ಹೂವಿನ ಪರಿಮಳ ಮತ್ತು ದುಂಬಿಯ ಹಸಿವಿನ ನಡುವಿನ ಸಂಘರ್ಷವನ್ನು ಚಿತ್ರಿಸುತ್ತದೆ. ಹೂವಿಗೆ ತನ್ನ ಗಂಧಕ್ಕಿಂತ ದುಂಬಿಯ ಹಸಿವು ಮುಖ್ಯವಾಗುತ್ತದೆ. ಇದು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಮೌಲ್ಯಗಳು ಮತ್ತು ಮಾನವೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ಸಾರುತ್ತದೆ. ಕವನವು ಜೀವನದ ಆಳವಾದ ಅರ್ಥಗಳನ್ನು ಸುಂದರವಾದ ನೈಸರ್ಗಿಕ ಅಂಶಗಳ ಮೂಲಕ ತಿಳಿಸುತ್ತದೆ. 12. ಹಸಿವಿನ ತೀವ್ರತೆಯನ್ನು ದುಂಬಿ ಹೇಗೆ ವಿವರಿಸುತ್ತದೆ ತಿಳಿಸಿ. ಆನ್ಸ. ದುಂಬಿಯು ಹಸಿವಿನ ತೀವ್ರತೆಯನ್ನು ಗಂಧ ಮತ್ತು ಪರಿಮಳಕ್ಕಿಂತ ಅನ್ನವೇ ಮುಖ್ಯ ಎಂಬ ಮಾತಿನ ಮೂಲಕ ವಿವರಿಸುತ್ತದೆ. ದುಂಬಿಯು ಹೂವಿನ ಪರಿಮಳವನ್ನು ಮೆಚ್ಚಿದರೂ ತನ್ನ ಹಸಿವನ್ನು ನೀಗಿಸಲು ಮಕರಂದವೇ ಬೇಕು ಎಂದು ಹೇಳುತ್ತದೆ. ಪರಿಮಳವು ಕೇವಲ ಆಕರ್ಷಣೆ, ಆದರೆ ಹಸಿವು ಜೀವಂತವಾಗಿರಲು ಅಗತ್ಯವಾದ ಮೂಲಭೂತ ಅವಶ್ಯಕತೆ. ಈ ಮೂಲಕ ಹಸಿವಿನ ತೀವ್ರತೆ ಮತ್ತು ಆಹಾರದ ಅನಿವಾರ್ಯತೆಯನ್ನು ದುಂಬಿ ಸ್ಪಷ್ಟಪಡಿಸುತ್ತದೆ. 13. ಗಂಧ ಮತ್ತು ಪರಿಮಳಕ್ಕಿಂತ ಅನ್ನವೇ ಮುಖ್ಯ ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ. ಆನ್ಸ. ಗಂಧ ಮತ್ತು ಪರಿಮಳಕ್ಕಿಂತ ಅನ್ನವೇ ಮುಖ್ಯ ಎಂಬ ಸಾಲು ಜೀವನದ ಮೂಲಭೂತ ಅಗತ್ಯತೆಗಳಾದ ಆಹಾರದ ಪ್ರಾಮುಖ್ಯತೆಯನ್ನು ಸಾರುತ್ತದೆ. ಸೌಂದರ್ಯ, ಐಷಾರಾಮಿ ಜೀವನ ಅಥವಾ ಕೇವಲ ಆಕರ್ಷಣೆಗಳು ಹಸಿವನ್ನು ನೀಗಿಸಲಾರವು. ಹೂವಿನ ಗಂಧವು ಕೇವಲ ತಾತ್ಕಾಲಿಕ ಆನಂದ ನೀಡಬಹುದು, ಆದರೆ ದುಂಬಿಗೆ ಬದುಕಲು ಮಕರಂದ, ಅನ್ನ ಬೇಕೇ ಬೇಕು. ಈ ಹೇಳಿಕೆಯು ಜೀವನದ ವಾಸ್ತವತೆಯನ್ನು ಬಿಂಬಿಸುತ್ತದೆ, ಅಂದರೆ ಸೌಂದರ್ಯಕ್ಕಿಂತ ಉಪಯುಕ್ತತೆ ಮತ್ತು ಬದುಕಿನ ಅಗತ್ಯತೆಗಳು ಹೆಚ್ಚು ಮುಖ್ಯ. 14. ನಾ ದೂರದೂರಿನ ಅತಿಥಿ ದುಂಬಿಯ ಮಾತಿನ ಅರ್ಥವೇನು? ವಿವರಿಸಿ. ಆನ್ಸ. ನಾ ದೂರದೂರಿನ ಅತಿಥಿ ಎಂಬ ದುಂಬಿಯ ಮಾತಿನ ಅರ್ಥವು ಜೀವನದ ಅಸ್ಥಿರತೆ ಮತ್ತು ಅಲ್ಪಕಾಲಿಕತೆಯನ್ನು ಸೂಚಿಸುತ್ತದೆ.
ದುಂಬಿಯು ಹೂವಿನ ಬಳಿ ಕೇವಲ ಅತಿಥಿಯಾಗಿ ಬಂದಿದೆ, ಶಾಶ್ವತವಾಗಿ ಉಳಿಯುವುದಿಲ್ಲ. ಇದು ಮನುಷ್ಯನ ಜೀವನದ ಹಾದಿಯನ್ನು ಹೋಲುತ್ತದೆ. ಪ್ರತಿಯೊಬ್ಬರೂ ಈ ಜಗತ್ತಿನಲ್ಲಿ ಅತಿಥಿಗಳು ಮಾತ್ರ. ಈ ಮಾತು ಬದುಕಿನ ನಶ್ವರತೆ ಮತ್ತು ಪ್ರತಿಯೊಬ್ಬರೂ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಂಡು ಮುಂದಿನ ಹಾದಿ ಹಿಡಿಯಬೇಕೆಂಬ ತಾತ್ವಿಕ ಸತ್ಯವನ್ನು ತಿಳಿಸುತ್ತದೆ.